ಇವಳ್ದೊಳೆ ಕರ್ಮ. ಏಜಕ್ಕೆ ತಗೋ, ರಿಸೀವ್ ಮಾಡಿ ಏನಾದ್ರು ಅಂತ ಹೇಳಿ ಮ್ಯಾನೇಜ್ ಮಾಡು. ನಾನಿ ಹಾ ನೀನೆ ತಗೋ. ಓಕೆ ಓಕೆ ಕೂಲ್ ಕೂಲ್ ಕೂಲ್. ಅಲೋ ಮಾನ್ಯತಾ ಮೇಡಮ್. ನಾನು ಮೇಡಮ್ ಅಲ್ಲ ಜಿಕೆ ಜಿಕೆ. ಸರಿ ಸರಿ, ಮೊದ್ಲು ಮಾನ್ಯತಾ ಮೇಡಮ್ ಫೋನ್ ಕೊಡು. ಯಾರಿಗೆ? ಮೇಡಮ್ಗೆ. ಮ್ಯಾನೇಜ್ ಮಾಡು. ಆಗೋದಿಲ್ಲ ಬಿಡಿಪ್ಪ, ಈಗಂತೂ ಅವ್ರು ಕೊಡಕ್ ಆಗೋದೇ ಇಲ್ಲ. ಯಾಕೆ? ಅದು ಮೇಡಮ್ ತುಂಬಾ ಬಿಸಿ. ಆ ಬಿಸಿ ಈಗ ಅವ್ರ ತಲೆ ಬಿಸಿ ಆಗ್ಬಿಟ್ಟಿದೆ. ತಲೆ ಬಿಸಿ ಆಗಿರೋದು ತಲೆ ನೋವಿಗೆ ಕನ್ವರ್ಟ್ ಆಗ್ಬಿಟ್ಟು ಈಗ ಯಾರ ಜೊತೆನೋ ಮಾತಾಡ್ದಿರೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಸರಿ ಆಯ್ತು, ಹಾಗಿದ್ರೆ ನಾನು ಹೇಳೋ ವಿಷಯನ ಇವಾಗ ಮಾನ್ಯತಾ ಅವ್ರಿಗೆ ಹೇಳ್ಬಿಡು. ಕೇಳಿಸ್ಕೊಳಕ್ ಏನೂ ತೊಂದರೆ ಇಲ್ಲ, ಹೇಳ್ತೀನಿ. ಅದೇನು ಅಂತ ನೀವು ಫಸ್ಟ್ ಹೇಳಿ. ಅವತ್ ಸತ್ತಿದ್ದು ರಾಮಾಚಾರಿ ಅಲ್ಲ, ನಾವೆಲ್ಲರೂ ಸೇರಿ ಸಾಯಿಸಿದ್ದು ನನ್ ಗಂಡ ಕಿಟ್ಟಿನ. ರುಕುಡಾರ್ಲಿ, ಏನ್ ಹೇಳಿದೆ ಮತ್ತೆ ಹೇಳಮ್ಮ? ಹೌದು, ಸತ್ಯನೇ ಹೇಳ್ತಿದ್ದೀನಿ. ಈ ವಿಷಯ ನನ್ಗೆ ಇವಾಗಷ್ಟೇ ಗೊತ್ತಾಯ್ತು. ರುಕುಡಾರ್ಲಿ, ನಿನ್ಗೊಂದು ಸತ್ಯ ಗೊತ್ತಾ? ಅವತ್ತಿಂದ ಈ ಒಂದು ಮ್ಯಾಟ್ರನ್ನ ನಮ್ಮ ಮೇಡಮ್ಗೆ ಹೇಳಿ 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 ನನಗೆ ಸಾಕಾಗೋಗಿದೆ. ಆದರೆ ಇನ್ನು ಮುಂದಕ್ಕೆ ನಾನು ಹೇಳೋ ಒಂದು ಸಾಹಸನ ಮಾಡಲ್ಲ. ಯಾಕೆ ಅಂತಂದ್ರೆ ನನ್ನ ಈ ಸಂಪಾದ ಕೆನ್ನೆಗಳಿಗೆ ಇನ್ಶೂರೆನ್ಸ್ನ ಮಾಡಿಲ್ಲಮ್ಮ. ಅಯ್ಯೋ, ಈ ಒಂದು ಮ್ಯಾಟ್ರನ್ನ ಅವ್ರಿಗೆ ಹೇಳಕ್ ಹೋದಾಗ್ಲೆಲ್ಲ ಅವರು ಎಲ್ಲರೂ ಸೇರ್ಕೊಂಡು ನನ್ನ ಕೆನ್ನೆಗೆ ಹೊಡೆದು ಆಲ್ಮೋಸ್ಟ್ ನನ್ನ ಕೆನ್ನೆ ಒಳಗಿದೆಲ್ಲ ದೌಡೆ ಹಲ್ಗಳು ಅವೆಲ್ಲ ಅಂತ ಅಳ್ಳಾಡಂಗೆ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದ್ಸಲ ನಾನು ಏನಾದರೂ ಈ ಒಂದು ಸತ್ಯನ ಹೇಳಕ್ ಹೋದ್ರೆ ಯಾವ ಒಂದು ಟೈಮಲ್ಲಿ ಅವರು ನನಗೆ ಬಾರಿಸಿ ನನ್ನ ದೌಡೆಯಲ್ಲೆಲ್ಲ ಉದುರಿಸ್ಬಿಡ್ತಾರೋ ಹೇಳಕ್ ಚಾನ್ಸೇ ಇಲ್ಲ. ಈಗ ಹೆಂಗೋ ನೆಮ್ಮದಿ ಹೊಡೆ ತಿನ್ಕೊಂಡಿದ್ದೀನಿ, ಆಮೇಲೆ ಇದನ್ನೂ ಕಚ್ಚಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಸರಿ ಆಯ್ತು, ಅಟ್ಲೀಸ್ಟ್ ನಾನು ಹೇಳೋದಾದ್ರೂ ಕೇಳಿಸ್ಕೊ. ಅಯ್ಯೋ, ಇದು ಹೇಳುವುದಕ್ಕೂ ಕೇಳೋದಕ್ಕೂ ಸಮಯವಲ್ಲ. ಏನೇ ಹೇಳಂಗಿದ್ರೆ ತಾವೇ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದು ಹೇಳುವಂಥವ್ರು ಆಗಿ. ಏ ಜಿಕೆ, ಪ್ಲೀಸ್ ಜಿಕೆ, ನನ್ ಹೊರಗಡೆ ಬರಕ್ ಆಗದೆ ಹಾಗೆ ನನ್ನ ಕೂಡ ಹಾಕಿದ್ದಾರೆ. ಪ್ಲೀಸ್ ಬಂದು ನನ್ನ ಬಿಡ್ಸು. ಆಯ್ ಮಗಳೇ, ಯಾವಾಗ್ಲೂ ಇದೇ ತರ ಸಂತೋಷವಾಗಿ ನಗ್ನಗ್ತಾ ಇರು. ನೋಡು, ಆ ಕೃಷ್ಣ ಪರಮಾತ್ಮ ತರ ಒಂದು ಮುದ್ದಾಗಿರೋ ಮಗು ಬರ್ಲಿ ನಮ್ಮನೆಗೆ ಅಂತ ಆ ದೇವ್ರನ್ನ ಕೇಳ್ಕೊತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ತಾಯಿ ಮಗು ಆರೋಗ್ಯವಾಗಿರ್ಬೇಕು ಅಂತ ಆ ಭಗವಂತನ ಕೇಳ್ಕೊತೀನಿ. ಒಳ್ಳೇದಾಗ್ಲಮ್ಮ. ಚಾರು, ನಿನ್ನ ಮನಸ್ಸಿನ ಹಾಗೆ ನಿನಗೆಲ್ಲ ಒಳ್ಳೇದಾಗ್ಲಮ್ಮ. ನಿನಗೆ ಹುಟ್ಟೋ ಮಗು ನಮ್ಮನೆ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿನೇ ಮೆರೆಸ್ಬೇಕು. ಆ ತರ ಮಗು ಹುಟ್ಲಿ. ಶ್ರೀರಾಮಚಂದ್ರನ್ ತರ ನಿನ್ನ ಮಗು ಆಗ್ಲಮ್ಮ. ಅನ್ಯಾಯನ ಕಂಡ್ರೆ ನರಸಿಂಹನ್ ತರ ಕೆರಳಿ ನ್ಯಾಯ ಒದಗಿಸ್ಲಿ. ಅಂತ ಮಗು ನಿನ್ನ ಹೊಟ್ಟೆಲ್ ಹುಟ್ಟು ಬರ್ಲಿ ಅಮ್ಮ. 100 ವರ್ಷ ಸುಖವಾಗಿ ಚೆನ್ನಾಗಿರಮ್ಮ. ಅಜ್ಜಿ,
ನೀವು ಹೇಳೋದ್ ನೋಡ್ತಾ ಇದ್ರೆ ವಿಷ್ಣುವಿನ ದಶಾವತಾರನು ಮತ್ತೆ ಅವತಾರ ಎತ್ತು ಬರ್ಬೇಕು ಅಂತ ಹೇಳ್ದಂಗಿದೆ. ನಂಗೆ ಅಜ್ಜಿ ಅಮ್ಮ ಇವ್ರು ರಾಘವೇಂದ್ರ ಅಂತ, ಇವ್ರು ಝಾನ್ಸಿ ಅಂತ, ಅವ್ರ ಧರ್ಮಪತ್ನಿ. ಅವ್ರಿಬ್ರಿಗೂ ಮದುವೆ ಮಾಡಿಸಿದ್ ನಾನೇ. ಈಗ ಕೆಲವು ಕಾರಣಾಂತರಗಳಿಂದ ಅವ್ರಿಗೊಂದು ಸಮಸ್ಯೆ ಬಂದು ಎದುರಾಗಿತ್ತು. ಅದಕ್ಕೆ ನಾನು ಚಾರು ಮೇಡಮು ಅವ್ರಿಗೆ ಸಹಾಯ ಮಾಡಕ್ ಹೋಗಿದ್ವಿ. ಆ ಉಪಕಾರ ತೀರಿಸ್ಬೇಕು ಅಂತ ನಮ್ಮ ಹತ್ರ ಎಲ್ಲ ವಿಷಯನೂ ಕೇಳ್ಕೊಂಡು ಚಾರು ಮೇಡಮ್ ಸೀಮಂತ ಕಾರ್ಯಕ್ರಮನ ಸಂಪೂರ್ಣವಾಗಿ ಏರ್ಪಾಡು ಮಾಡಿ ನಡೆಸ್ತಿರೋದು ಅವರೇ. ಅಜ್ಜಿ ನಮ್ಗೆ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ, ಆಯುಷ್ಮಾನ್ ಭವ. ನೀವಿಬ್ರು 100 ವರ್ಷಗಳ ಕಾಲ ಮಕ್ಕಳು ಮೊಮ್ಮಕ್ಕಳ ಜೊತೆ ಸುಖವಾಗಿ ಬಾಳೆಯಪ್ಪ. ಅಮ್ಮ ನೀವು ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. 100 ವರ್ಷ ಸುಖವಾಗಿ ಬಾಳಿ. ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡಿಸ್ಕೊಳ. ಯಾಕೆಂದ್ರೆ ರಾಮಾಚಾರ್ಯ ಅವ್ರ ಮನೇಲಿ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಮನೇಲಿ ತೊಟ್ಲು ತಗೋದು. ಅದಕ್ಕೆ ನಮ್ಮನೇಲ ಇಂತ. ಅಯ್ಯೋ ಪಾಪ ಮಗು, ಏನು ಗೊತ್ತೇ ಇಲ್ಲ. ನಿಮ್ಮಿಬ್ಬರಿಗೂ ಮಗು ಆದ್ರೆ ನಿಮ್ಮನೇಲಿ ತೊಟ್ಲು ಕಟ್ಟದೆ ಇನ್ನೇನ್ ಪಕ್ಕದ ಮನೇಲಿ ಕಟ್ತಾರ? ಓ ಹಂಗ ವಿಷಯ. ಹಲೋ ಪಲ್ಲವಿ, ನಾನ್ ರುಕ್ಕು ಮಾತಾಡ್ತಿದ್ದೀನಿ ಕಣೆ. ಹಾ ಗೊತ್ತಾಯ್ತು, ಹೇಳು. ಪಲ್ಲವಿ, ನಾನು ಇಲ್ಲಿ ಲಾಕ್ ಆಗ್ಬಿಟ್ಟಿದ್ದೀನಿ ಕಣೆ. ನನ್ನನ್ನ ಎಲ್ರು ಸೇರಿ ಕೂಡ ಹಾಕ್ಬಿಟ್ಟಿದ್ದಾರೆ. ಆ ವಿಷಯನೂ ಗೊತ್ತಾಯ್ತು, ಮುಂದಕ್ಕೆ ಹೇಳು. ಅಲ್ವೇ, ಗೊತ್ತಾದ್ರೂ ಇಷ್ಟೊಂದು ನರವಾಗಿ ಮಾತಾಡ್ತಿದ್ಯಾ? ಮತ್ ನಾನೇನ್ ಮಾಡ್ಬೇಕಿತ್ತು? ಪ್ಲೀಸ್ ಪಲ್ಲವಿ, ಹೇಗಾದ್ರೂ ಮಾಡಿ ನನ್ನ ನಿನ್ನಿಂದ ಕಾಪಾಡು. ನಾನ್ ಹೇಗೆ ನಿನ್ನನ್ ಕಾಪಾಡಕ್ಕಾಗತ್ತೆ? ಲೇ, ನಾನ್ ಇವತ್ ಬಂದ್ ಇಲ್ಲಿ ತಗ್ಲಾಕೊಂಡಿರೋದ ನಿನ್ನಿಂದ. ಇಲ್ಲಿ ಏನೋ ಆಗುತ್ತೆ ಅನ್ಕೊಂಡ್ ಬಂದೆ, ಆದ್ರೆ ಇಲ್ಲಿ ಏನೇನೋ ಆಗೋಯ್ತು. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿಲ್ಲಿ ಏನೇನಾಯ್ತೋ ಅದಕ್ಕೆಲ್ಲ ಕಾರಣ ನೀನೆ. ನಾನಲ್ಲಮ್ಮ ಇದಕ್ಕೆಲ್ಲ ಕಾರಣ, ನೀನ್ ಮಾಡಿರೋ ಅನಾಚಾರ. ನೀನ್ ಇಂತ ಒಂದು ಅಯೋಗ್ಯತನದ ಕೆಲ್ಸ ಮಾಡಿರ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನೀನ್ ಅವತ್ ಸಾಯಿಸಿದೀನಿ ಅಂತ ಹೇಳ್ದಾಗ್ಲೇ ನಾನ್ ಹುಷಾರಾಗಿರ್ಬೇಕಿತ್ತು, ಆದ್ರೆ ಯಾಮಾರ್ಬಿಟ್ಟೆ. ಹೇ, ಅವಳು ನನ್ ಜೀವನದಲ್ಲಿ ತುಂಬಾ ಆಟ ಆಡಿದಾಳೆ. ಈಗ ನನ್ ಗಂಡ ನೋಡು ಪಲ್ಲವಿ, ನಾನು ಇಲ್ಲಿಂದ ಹೋಗಿ ಮಾಡೋ ಕೆಲ್ಸ ಇನ್ನು ತುಂಬಾ ಬಾಕಿ ಇದೆ. ಪ್ಲೀಸ್ ಕಣೆ, ನಾನು ಇಲ್ಲಿಂದ ಹೊರಗಡೆ ಹೋಗೋದಿಕ್ಕೆ ನನಗೆ ಹೆಲ್ಪ್ ಮಾಡು ಪ್ಲೀಸ್. ನೋಡೇರಕ್ಕೋ, ಕೊಲೆ ಮಾಡೋದು ಅಪರಾಧ, ಆದ್ರೆ ಕೊಲೆಗಾರರಿಗೆ ಗೊತ್ತಿದ್ದು ಸಹಾಯ ಮಾಡೋದು ಮಹಾ ಅಪರಾಧ ಆಗುತ್ತೆ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಉಪ್ಪು ತಿಂದಿದ್ಯಾ, ಚೆನ್ನಾಗಿ ನೀರ್ ಕುಡಿ. ಅಪ್ಪ, ಎಲ್ಲ ಸುಸೂತ್ರವಾಗಾಯ್ತು. ಹೌದು, ಚಾರು ಅವ್ರ ಸೀಮಂತಕ್ಕೆ ಬಂದು ನೀವು ಹರ್ಸಿ ಹಾರೈಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಬ್ಬ ಎಲ್ಲ ಚೆನ್ನಾಗಾಯ್ತು, ತುಂಬಾ ಸಂತೋಷ. ಎಲ್ಲ ಮುಗೀತು ಅಂತ ನಾವು ಅನ್ಕೊಂಡಿದ್ದೇವೆ ಅಷ್ಟೇ ಅಜ್ಜಿ, ಆದ್ರೆ ಇನ್ನೂ ಏನು ಮುಗ್ದಿಲ್ಲ. ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಬಾಕಿ ಇದೆ. ಇಷ್ಟು ದಿನ ನಾನು ಕೃಷ್ಣ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದು ಆ ದುಷ್ಟರಿಂದ ಚಾರು ಮೇಡಮ್ಗೆ, ನಮ್ಮ ಮಗುಗೆ, ಮನೆಯವ್ರಿಗೆ ಏನು ತೊಂದರೆ ಆಗದೆ ಇರಲಿ ಅಂತ. ನನ್ನ ಕೃಷ್ಣ ಅನ್ಕೊಂಡು ನೀನ್ ಪದೇ ಪದೇ ನನ್ಗೊಂದು ಮಾತು ಹೇಳ್ತಾ ಇದ್ದೆ, ನೆನ್ಪಿದ್ಯಾ? ನಿಮ್ಮ ಅಣ್ಣನ ಸಾವಿಗೆ ಕಾರಣ ಆದವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ನಿನ್ಗೆ ಅನ್ಸ್ತಾ ಇಲ್ವಾ? ಹಿಂಗ್ ಸುಮ್ಮನೆ ಕೂತಿದ್ಯಲ್ಲ ಅಂತ. ಅವನ ಅರ್ಧ ಆಯುಸ್ನೇ ನನಗೆ ಕೊಟ್ಟಿದ್ದಾನೆ ಅನ್ನುವಾಗ ಅವನ ಸಾವಕ್ಕೆ ಕಾರಣ ಆದವ್ರಿಗೆ ಶಿಕ್ಷೆ ಕೊಡ್ಸಿ ಅವನ ಸಾವಿಗೆ, ಅವನ ತ್ಯಾಗಕ್ಕೆ ಬೆಲೆ ಕಟ್ಟಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಹೌದು ಅತ್ತಮ್ಮ, ಕೃಷ್ಣ ನಮ್ ಮನೆಗ್ ಬಂದಾಗ ಅವನ್ ಬೇರೆ ತರ ಇದ್ದಿದ್ರು. ನಮ್ ಪ್ರೀತಿಗೂ ನಮ್ ಸಂಸ್ಕಾರಕ್ಕೂ ಅವನ್ ಬದ್ಲು ಮಾಡ್ಕೊಂಡು ನಮ್ಮಲ್ಲಿ ಒಬ್ನಾಗಿದ್ದ. ದುಷ್ಟರಿಂದ ನನ್ನನ್ನು, ನನ್ ರಾಮಾಚಾರಿನೂ ಕಾಪಾಡ್ದವನು. ಕೃಷ್ಣ ಯಾವಾಗ್ಲೂ ನನ್ನ ಅಮ್ಮನ ಸ್ಥಾನದಲ್ಲೇ ನೋಡ್ತಾ ಇದ್ದ. ನಾನು ಅಷ್ಟೆ, ಅವನ ಮಗನ ಸ್ಥಾನದಲ್ಲೇ ನೋಡ್ತಾ ಇದ್ದೆ. ಹಾಗಿದ್ಮೇಲೆ ಅವನ್ನ ಸಾಯಿಸ್ತವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವಾ?
ಕೃಷ್ಣನ್ ಸಾವೇ ಕಾರಣ ಆಗಿರೋ ಆ ರುಕ್ಕು, ನಮ್ಮಮ್ಮ, ಆ ನವದೀಪ್ ಅವ್ರನ್ನೆಲ್ಲ ಸುಮ್ನೆ ಬಿಡಕ್ಕಾಗತ್ತಾ? ನಾವ್ ಬಿಟ್ರು ಕರ್ಮ ಸುಮ್ನೆ ಬಿಡಲ್ಲ ಅಂತಾರಲ್ಲ, ಹಂಗೆ ಅವ್ರು ಮಾಡಿದ ಪಾಪ ಅವ್ರನ್ನ ಬಿಡಲ್ಲ. ನಾವ್ಯಾಕ್ ಸುಮ್ನೆ ಬಿಡ್ಬೇಕು? ಆ ರುಕ್ಕುನ ಲಾಕ್ ಮಾಡಿದೀವಲ್ಲ, ಅವಳ ಪೊಲೀಸ್ ಸ್ಟೇಷನ್ಗೆ ಒಪ್ಸನ. ಅವ್ರ ಸ್ಥಳಲ್ಲ ಅವ್ರ 4 ಕೊಟ್ರೆ ಆಗ ಸತ್ಯ ಏನು ಅಂತ ಬಾಯ್ ಬಿಡ್ತಾಳೆ. ಆಗ ಅವಳ ಜೊತೆ ಇದ್ದವ್ರನ್ನ ಇವಳ ಜೊತೆ ಸೇರಿಸಿ ಜೈಲಿಗೆ ಹಾಕ್ತಾರೆ. ಇದರಿಂದ ನಿನಗೇನಾದ್ರೂ ತೊಂದ್ರೆ ಆದ್ರೆ? ನನಗೇನು ಆಗಲ್ಲಮ್ಮ. ನೋಡಮ್ಮ, ಕೃಷ್ಣನ್ನ ಕಳ್ಕೊಂಡು ನನ್ನ ಎದೆಲ್ ಕೋಪ ಕೂದಿತ್ತಿರ್ಬೇಕಾದ್ರೆ ಆ ಕೋಪ ಸಂಕಟ ಎಲ್ಲ ಕಮ್ಮಿ ಆಗ್ಬೇಕು ಅಂದ್ರೆ ಆ ಪಾಪಿಗಳಿಗೆ ಶಿಕ್ಷೆ ಆದಾಗ ಮಾತ್ರ ಅದಾಗುತ್ತೆ. ಹೌದು, ಬನ್ನಿ ಮೊದ್ಲು ಅವಳ ಸ್ಟೇಷನ್ಗೆ ಹೇಳ್ಕೊಂಡು ಹೋಗೋಣ. ಬನ್ನಿ. ಬೋಲ್ಟ್ ಹಾಕಿದ್ನಲ್ಲ, ಅಯ್ಯೋ ರುಕ್ಕು ಕಾಣಿಸ್ತಿಲ್ಲ. ಅಕ್ಕ, ಆ ರುಕ್ಕು ರೂಮಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಎಸ್ಕೇಪ್ ಮಾಡ್ದೆ ಅಂತ ಹೇಳು. ಅದನ್ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ ಅಂತ ಡ್ರಾಮಾ ಮಾಡ್ತಿದ್ಯಲ್ಲೋ. ಅದೇ ಅಕ್ಕ, ನೀವು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಕೆಲಸ ಮುಗಿಸು ಅಂತ ಹೇಳಿದ್ರಲ್ಲ. ನಾನು ಅನ್ಕೊಂಡದಕ್ಕಿಂತ ಬಹಳ ಬುದ್ಧಿವಂತ ಇದ್ಯಾ ಬಿಡು ನೀನು. ಏನೋ ಅಕ್ಕ, ನಿಮ್ಮಂತವ್ರ ಆಶೀರ್ವಾದ. ಅಪ್ಸರಿ ಅಕ್ಕ, ಮೊದ್ಲು ನೋಡಿದ್ರೆ ಅವಳು ಮಾಡಿದ ಪಾಪ ಅವಳು ಅನುಭವಿಸ್ತಾಳೆ ಬಿಡು ಅಂತ ಹೇಳಿದ್ರಿ. ಮತ್ತ್ಯಾಕೆ ಅವಳು ಬಿಡಿಸೋದಕ್ಕೆ ಹೇಳಿದ್ರಿ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ಅಲ್ಲಿ ಸಿಕ್ಕಾಕೊಂಡಿದ್ದವಳು ಮೊದ್ಲೇ ಕೊಲೆ ಆರೋಪಿ. ಅವಳು ಏನಾದ್ರೂ ಪೊಲೀಸಿಗೆ ಲಾಕ್ ಹಾಕಿ ಹೋಗ್ತಲ್ಲಿ ಏನಾದ್ರೂ ನನ್ನ ಹೆಸರು ಬಾಯ್ಬಿಟ್ಬಿಟ್ರೆ ಆ ಕಾರಣಕ್ಕೆ ಮುನ್ನೆಚ್ಚರಿಕೆಯಿಂದ ಅವಳಿಗೆ ತಪ್ಪಿಸ್ಕೊಳಕ್ ಸಹಾಯ ಮಾಡು ಅಂತ ಹೇಳಿದ್ದು. ಯೋಚನೆ ಮಾಡ್ಬೇಡಿ ಅಕ್ಕ, ಅವಳೇ ನಿಮ್ಮನ್ನ ತಗ್ಲಾಕ್ಸೋದಿಲ್ಲ. ಯಾಕಂದ್ರೆ ಇವತ್ತು ಅವಳನ್ನು ಉಳಿಸಿರೋದು ನೀವೇ ಅಂತ ಗೊತ್ತಾಗಿದೆ. ನಿಮ್ ಋಣನ ಅವಳು ಮರೆಯೋದಿಲ್ಲ. ಸದ್ಯಕ್ಕೆ ಅವಳು ಯಾವ ಋಣ ನೆನ್ಪಿಟ್ಕೊಳ್ದೇ ಇದ್ರು ಪರವಾಗಿಲ್ಲ, ನನ್ನ ಮರ್ತೋದ್ರೆ ಸಾಕು. ಸದ್ಯಕ್ಕೆ ಹೇಳಿದ ಕೆಲ್ಸನ ಅಚ್ಚುಕಟ್ಟಾಗಿ ಮುಗಿಸೋದಿಕ್ಕೆ ನಿಂಗೂ ಕೂಡ ಥ್ಯಾಂಕ್ಸ್. ಮೊದ್ಲು ನೀನ್ ಅಲ್ಲಿಂದ ಎಸ್ಕೇಪ್ ಆಗು. ಮುಂದೇನ್ ಮಾಡ್ಬೇಕು ಅಂತ ನಾನ್ ಯೋಚನೆ ಮಾಡ್ತೀನಿ. ಸರಿ ಅಕ್ಕ. ಬನ್ನಿ ಎಲ್ಲ ಹುಡ್ಕೋಣ. ಎಲ್ ಹೋದ್ಲು? ಎಲ್ಲಿ ಹುಡ್ಕೋದು ಸಿಗ್ತಾನೆ ಇಲ್ಲ. ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಈಗ ನಾನು ಕೃಷ್ಣ ಅಲ್ಲ ರಾಮಾಚಾರಿ ಅನ್ನೋ ವಿಷಯ ನಿಮ್ಗಳಿಗೆ ಯಾರಿಗೆ ಗೊತ್ತಾರೋ ತೊಂದರೆ ಆಗಲ್ಲ. ಆದ್ರೆ ಈಗ ಆ ರುಕ್ಕು ಗೊತ್ತಾಗ್ಬಿಟ್ಟಿದೆ, ಇನ್ನೋಳು ಸುಮ್ನಿರಲ್ಲ. ಈ ವಿಷಯನ ಮೊದ್ಲು ಹೋಗಿ ಆ ಮಾನ್ಯತಾ ಸಕ್ಸೇನಾ ಹತ್ರ ಹೇಳ್ತಾಳೆ. ಅಯ್ಯೋ ರಾಮಾಚಾರಿ, ಅವಳಿಗೆ ಗೊತ್ತಾದ್ರೆ ನಾವು ಮುಂದೆ ಮಾಡ್ಕೊಂಡಿರೋ ಪ್ಲಾನ್ ಎಲ್ಲ. ಮೇಡಮ್, ನೀವು ಹೆದರ್ಕೋಬೇಡಿ, ಹಾಗೆಲ್ಲ ಏನೂ ಆಗಲ್ಲ. ಮುರಾರಿ, ಏನೋ ರಾಮಾಚಾರಿ, ಒಂದ್ ಕೆಲ್ಸ ಮಾಡು, ನೀನ್ ಮೊದ್ಲು ಅಮ್ಮನ ಅಜ್ಜಿನ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗು. ಮಿಕ್ಕಿದ್ ನಾನು ನೋಡ್ಕೋತೀನಿ. ರಾಮಾಚಾರಿ, ನನಗೇನಾದ್ರೂ ಆದ್ರೆ? ಅಮ್ಮ, ನನಗೇನು ಆಗಲ್ಲ, ನೀ ಹೆದರ್ಕೋಬೇಡ. ಅಲ್ಲ ರಾಮಾಚಾರಿ, ಅದು ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ಕೃಷ್ಣನು ನನ್ನ ಜೊತೆನೆ ಇರ್ತಾನೆ, ನೀವು ಧೈರ್ಯವಾಗಿರಿ, ಸರಿನಾ? ಮುರಾರಿ, ಕರ್ಕೊಂಡು ಹೋಗು. ರಾಮಾಚಾರಿ ಅವರೇ, ನಾನು ಬರ್ತೀನಿ. ರಾಘವರೇ, ಬೇಡ. ಈ ಸಮಸ್ಯೆನ ಸರಿ ಮಾಡ್ಬೇಕು ಅಂದ್ರೆ ನಾವು ಬೇರೆ ಒಂದು ದಾರಿನೇ ಹಿಡಿಬೇಕು. ಚಾರು ಮೇಡಮ್, ಬನ್ನಿ. ಚಾರು, ಹುಷಾರಮ್ಮ. ಅತ್ತೆಮ್ಮ, ಈ ಟೈಮಲ್ಲಿ ಹುಷಾರಾಗಿರ್ಬೇಕಾಗಿರೋದು ನಾವಲ್ಲ, ನಮ್ ಶತ್ರುಗಳು. ಬಾ ರಾಮಾಚಾರಿ, ಹೋಗೋಣ. ಥ್ಯಾಂಕ್ಸ್. ಹೇಳಿ ಮಿಸ್ಟರ್ ನವದೀಪ್. ಹಲೋ ಮನಿತಾಜಿ, कैसे हैं आप? ನಾನೇ ನಿಮಗ್ ಕಾಲ್ ಮಾಡ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಕಾಲ್ ಮಾಡಿದ್ರಿ. ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಮನಿತಾಜಿ. ಹೌದಾ? ನನ್ನ ಬೇಟಾ ವಿವೇಕ್ ವಿಚಾರವಾಗಿ ಬಾತ್ ಕರ್ನಾ ಥಾ ಆಪ್ಸೆ. ನಾನ್ ಮಾತಾಡ್ಬೇಕಾಗಿದ್ದು ಅದೇ ವಿಚಾರ. ಇಸ್ ಇಟ್? ನೋಡಿ ಮನಿತಾಜಿ, ನಾವು ನೀವು ಬೀಗರು ಆಗ್ಬೇಕಂತ ಡಿಸೈಡ್ ಮಾಡಿ ಆಯ್ತು. ನಮ್ಮ ಮಕ್ಕಳು ಕೂಡ ಆ ಮೂಡಲ್ಲೇ ಇದ್ದಾರೆ.
ಆದ್ರೆ ಈಗ ತೊಂದರೆ ಆಗಿದೆಯಲ್ಲ ಮನಿತಾಜಿ. ತೊಂದ್ರೆನಾ? ಚಾರು ಬೇಟಿ ನನ್ ಬೇಟ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಮಾತು ಆಡ್ತಾ ಇಲ್ಲ, ಮೀಟು ಆಗ್ತಾ ಇಲ್ಲ. ಹೀಗೆ ಮದುವೆ ಆಗುವ ಜೋಡಿ ಈ ತರ ಬಿಹೇವ್ ಮಾಡಿದ್ರೆ ಇದಕ್ಕೆ ಏನ್ ಕಾರಣ ಮನಿತಾಜಿ? ನಿಮ್ ಮಗನೇ ಕಾರಣ. ವಾಟ್? ನನ್ ಬೇಟನ? ಹೌದು ನವದೀಪ್, ನಿಮ್ ಮಗ ಮನಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನನ್ ಮಗ ಮನಸ್ ಮಾಡಿ ತಾನೇ ಫಾರಿನಿಂದ ಬಂದಿದ್ದು, ಅವಳನ್ನ ಮದುವೆ ಆಗ್ತೀನಿ ಅಂದಿದ್ದು. ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ದಿನ ಅವ್ನ್ ಡ್ರಿಂಕ್ಸ್ ಮಾಡ್ಕೊಂಡು ಅವಳ ಫೋಟೋ ಕೈಯಲ್ಲಿ ಇಟ್ಕೊಂಡು ಅವಳ ಜೊತೆನೆ ಮಾತಾಡ್ತಿರ್ತಾನೆ. ಅವರ ಅದೇ ತನ್ನ ಪ್ರಾಬ್ಲಮ್ ಆಗಿರೋದು. ಅದ್ರಲ್ಲಿ ಏನ್ ಪ್ರಾಬ್ಲಮ್? ನಿನ್ ಮಗ ತುಂಬಾ ಕುಡಿತಾ ಇದ್ದಾನೆ ಮಿಸ್ಟರ್ ನವದೀಪ್. ನನ್ ಬೇಬಿ ಚಾರುಗೆ ಆ ಡ್ರಿಂಕ್ಸ್ ವಾಸನೆ ತುಂಬಾ ಕಿರಿಕಿರಿ ಆಗ್ತಾ ಇದೆ. ಅವಳೀಗ ಪ್ರೆಗ್ನೆಂಟ್, ನಿಮಗ್ ಗೊತ್ತೇ ಇದೆ. ಡ್ರಿಂಕ್ ಸ್ಮೆಲ್ ಅವಳಿಗೆ ವೊಮಿಟ್ ಬಂದಾಗ ಆಗುತ್ತೆ. ಅದ್ರಿಂದ ಅವಳು ವಿವೇಕಿಂದ ಸ್ವಲ್ಪ ದೂರ ಇದ್ದಾಳೆ. ಪ್ಲೀಸ್ ನಿಮ್ ಮಗನ್ಗೆ ಕುಡಿಯೋದ್ರಿಂದ ಸ್ವಲ್ಪ ದೂರ ಇರೋದಕ್ಕೆ ಹೇಳಿ. ಫಾರಿನ್ ಅಲ್ಲಿ ಕುಡಿಯೋದೆಲ್ಲ ತುಂಬಾ ಕಾಮನ್. ಆದ್ರೆ ಅದು ಇಲ್ಲೂ ಅಪ್ಲೈ ಆಗ್ಬೇಕು ಅನ್ನೋದು ತಪ್ಪಲ್ವಾ ಮಿಸ್ಟರ್ ನವದೀಪ್? ನನ್ನ ಬೇಬಿ ಮದುವೆಗೆ ಒಪ್ಪಿದೆ ದೊಡ್ಡ ವಿಚಾರ. ಅದ್ರಲ್ಲೂ ಇದೊಂದು ಬ್ಯಾಡ್ ಹ್ಯಾಬಿಟ್ ಎಲ್ಲಾನು ಹಾಳ್ ಮಾಡೋದಿಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮದುವೆ ಆದ್ಮೇಲೆ ನನ್ ಚಾರು ಬೇಬಿ ವಿವೇಕ್ ಸ್ವತ್ತು, ಆಮೇಲೆ ಅವನ ಇಷ್ಟಗಳು ನಿಧಾನವಾಗಿ ನನ್ ಬೇಬಿಗೂ ಇಷ್ಟ ಆಗ್ಬೋದು. ಇಸ್ಂಟ್ ಇಟ್? ಹಾಗಂತ ಈ ಕಷ್ಟ ಕೊಡೋದು ತಪ್ಪಲ್ವಾ? ಅಟ್ಲೀಸ್ಟ್ ಮದ್ವೆ ಆಗೋವರೆಗೂ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರೋದಕ್ಕೆ ಹೇಳಿ. ಆಮೇಲೆ ಚಾರು ಗಂಡನ್ ಕಂಟ್ರೋಲ್ ಅಲ್ಲಿ ಇರ್ತಾಳೆ, ಅವಳಿಗೂ ಅಭ್ಯಾಸ ಆಗುತ್ತೆ. ಮನ್ಸಾರೆ ಇಷ್ಟಪಟ್ಟಿದ್ ಗಂಡನ್ನ ಕಳ್ಕೊಂಡಿರೋ ನನ್ ಮಗಳಿಗೆ ನಿಮ್ ಮಗನ ಅಭ್ಯಾಸ ಹಿಂಸೆ ಕೊಡ್ಬಾರ್ದಲ್ವಾ? ಪ್ಲೀಸ್ ನಾನ್ ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಾ ಇದೆ ತಾನೆ? ಎಸ್, ಅರ್ಥ ಆಯ್ತು ಮನಿತಾಜಿ. ನಾನು ವಿವೇಕ್ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು. ಅವಳು ಏನಾದ್ರು ನಿಮ್ಮ ತಾಯಿ ಹತ್ರನೋ ಸಕ್ಸನ್ ಹತ್ರನೋ ಪ್ಲಾನ್ ಹೇಳ್ಬಿಟ್ರೆ ಪ್ಲಾನ್ ಮುಗಿದೋಯ್ತು. ಇಲ್ಲ ಗೊತ್ತಾಗ್ಬಿಡುತ್ತೆ. ಒಂದು ಗಾಡಿನೂ ನಿಲ್ಲಿಸ್ತಾ ಇಲ್ವಲ್ಲ ದೇವ್ರೆ, ಏನ್ ಮಾಡ್ಲಿ ನಾನೀಗ? ಹೇಗಾದ್ರೂ ಮಾಡಿ ಮಾನ್ಯತವ್ರಿಗೆ ವಿಷಯ ತಲುಪಿಸ್ಬೇಕು. ಆ ಹೊಳ ಜೀಕೆಗೆ ಹೇಳಿದ್ರೆ ಅವ್ನ್ಗೆ ಅರ್ಥನೇ ಆಗ್ತಿಲ್ಲ. ಏನ್ ಮಾಡ್ಲಿ? ಇವ್ರಿಬ್ರು ಈ ಕಡೆನೆ ಬರ್ತಾ ಇದ್ದಾರೆ. ಏನ್ ಮಾಡ್ಲಿ ನಾನೀಗ?